ಸೊ ಗೆಳೆಯರೆ, ಇಸ್ರೇಲ್ ಈಗ ಪಾಕಿಸ್ತಾನವನ್ನ ಗುರಿಯಾಗಿಸಲಿದೆ ಹಾಗೂ ಅದರ ಮೇಲೆ ದಾಳಿನೂ ಕೂಡ ಮಾಡಿಸಬಹುದು. ನಾನ್ಯಾಕೆ ಇದನ್ನು ಹೇಳ್ತಾ ಇದ್ದೀನಿ? ಯಾಕಂದ್ರೆ ಇದಕ್ಕೆ ಕಾರಣ ಸ್ವತಃ ಪಾಕಿಸ್ತಾನವೇ ಆಗಿದೆ. ನೀವು ನಿಮ್ಮ ಸ್ಕ್ರೀನ್ ಮೇಲೆ ಈ ಒಂದು ರಿಪೋರ್ಟನ್ನು ನೋಡ್ತಾ ಇರಬಹುದು. ಇದರಲ್ಲಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಅಂದರೆ ಎಲ್ಲ ಮುಸ್ಲಿಂ ದೇಶಗಳ ಒಂದು ಸಂಘಟನೆ ಏನಿದೆ, ಅದರಲ್ಲಿ ಪಾಕಿಸ್ತಾನವು ಒಂದು ವೇಳೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದರೆ ಆಗ ಅದು ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದೆ ಅಂತ ಘೋಷಿಸಿದೆ. ಹಾಗೂ ಇರಾನ್ ಇದರಿಂದ ಪಾಕಿಸ್ತಾನದ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬಳಸಿಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡಬಹುದು. ಹಾಗೇನೆ ಇಸ್ರೇಲ್ನ ಬಹಳ ಕ್ಲಿಯರ್ ಆಗಿರುವ ಈ ನೀತಿಯ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇರಬಹುದು. ಅಂದರೆ ಯಾರಾದರೂ ನಿಮ್ಮ ಮೇಲೆ ದಾಳಿ ಮಾಡುವ ಮೊದಲು ನೀವೇ ಅವರ ಮೇಲೆ ದಾಳಿ ಮಾಡಿಬಿಡಿ. ಯಾರಾದರೂ ನಿಮ್ಮ ವಿರುದ್ಧ ಆಯುಧಗಳನ್ನು ನಿರ್ಮಾಣ ಮಾಡ್ತಾ ಇದ್ರೆ ಆಗ ನೀವು ಆ ಆಯುಧಗಳು ಚಾಲನೆ ಆಗುವುದಕ್ಕಿಂತ ಮುಂಚೆನೇ ಅವುಗಳ ನಿರ್ಮಾಣ ಎಲ್ಲಾಗ್ತದೆ ಆ ಸ್ಥಳದಲ್ಲಿಯೇ ಅದನ್ನು ನೀವು ಧ್ವಂಸ ಮಾಡುವುದು. ಹಾಗೂ ಇತ್ತೀಚೆಗೆ ನಾವು ಇದರ ಒಂದು ಉದಾಹರಣೆಯನ್ನು ಕೂಡ ನೋಡಿದ್ದೇವೆ. ಆಕ್ಚುಲಿ ಇಸ್ರೇಲ್ ಇತ್ತೀಚೆಗೆ ಇರಾನ್ ಒಳಗೆ ನುಗ್ಗಿ ಇಸ್ಮಾಯಿಲ್ ಹನಿಯಾ ಅನ್ನೋ ಹೆಸರಿನ ಹಮಾಸ್ನ ಟಾಪ್ ಲೀಡರ್ ಅನ್ನ ಕೊಂದಿದ್ದರು. ಅವನ ಸಾವಿನ ನಂತರ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡುವುದಾಗಿ ಹೇಳಿತ್ತು ಹಾಗೂ ಅದಕ್ಕಾಗಿ ತಯಾರಿನೂ ಕೂಡ ನಡೆಸುತ್ತಿದೆ. ಆದರೆ ಇಸ್ರೇಲ್ ಇದಕ್ಕೆ ಏನು ಹೇಳಿದೆ? ಸೊ ಗೆಳೆಯರೆ, ಇಸ್ರೇಲ್ವು ಯಾವುದೇ ದಾಳಿಯನ್ನ ನಿಲ್ಲಿಸಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುತ್ತೇವೆ ಅನ್ನೋದನ್ನ ಹೇಳುವ ಬದಲಿಗೆ ಇರಾನ್ ನಮ್ಮ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದರೆ ನಾವು ಪ್ರಿಮೇಟಿವ್ ಸ್ಟ್ರೈಕ್ ಮಾಡ್ತೇವೆ, ಅಂದರೆ ಪೂರ್ವಭಾವಿ ದಾಳಿ ನಡೆಸುತ್ತೇವೆ ಅಂತ ಹೇಳಿದೆ. ಅಂದರೆ ಇರಾನ್ ನಮ್ಮ ವಿರುದ್ಧ ಮಿಸೈಲ್ಗಳನ್ನು ಚಲಾಯಿಸುವ ಮೊದಲೇ ಇರಾನ್ ಒಳಗೆ ಪ್ರವೇಶಿಸಿ ಆ ಮಿಸೈಲ್ಗಳನ್ನು ಅದರ ನೆಲದಲ್ಲಿಯೇ ನಾವು ಧ್ವಂಸ ಮಾಡಲಿದ್ದೇವೆ. ಹಾಗೂ ಇಸ್ರೇಲ್ನ ಈ ನೀತಿಯ ಪರಿಣಾಮ ಏನಾಗಿದೆ ಅಂದರೆ ಇಸ್ಮಾಯಿಲ್ ಹನಿಯಾವನ್ನ ಕೊಂದು 1 ವಾರಕ್ಕೂ ಹೆಚ್ಚು ಸಮಯ ಕಳೆದಿದ್ದರೂ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡುವುದಕ್ಕಾಗಿ ಇರಾನ್ಗೆ ಇನ್ನೂ ಧೈರ್ಯವಾಗ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಹೆದರಿಕೆ ಇದೆ. ಒಂದು ವೇಳೆ ತನ್ನ ಮಿಸೈಲ್ಗಳ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡಿ ಇಸ್ರೇಲಿಂದ ಸೇಡು ತೀರಿಸಿಕೊಂಡ್ರೆ ಅಂತಹ ಪರಿಸ್ಥಿತಿಯಲ್ಲಿ ಮಿಸೈಲ್ಗಳನ್ನು ಅವರು ಸಂಗ್ರಹಿಸಬೇಕಾಗಬಹುದು. ಹಾಗೂ ಅದನ್ನು ನೋಡಿದ ಇಸ್ರೇಲ್ ತನ್ನ ಮೇಲೆ ದಾಳಿ ಮಾಡಲು ಬರ್ತದೆ ಹಾಗೂ ಅವರನ್ನು ತಡೆಯುವುದಕ್ಕೂ ಸಾಧ್ಯವಾಗುವುದಿಲ್ಲ ಅಂತ ಹೆದರ್ತಾ ಇದೆ. ಇದರಿಂದ ಅವರ ಆಯುಧಗಳು ಹಾನಿಗೊಳಗಾಗುವುದಲ್ಲದೆ ಅದಕ್ಕಿಂತ ಹೆಚ್ಚಾಗಿ ಪ್ರಪಂಚದಾದ್ಯಂತ ಅವರು ಅವಮಾನಿಸಲ್ಪಡ್ತಾರೆ ಹಾಗೂ ಮುಂಬರುವ 100 ವರ್ಷಗಳಲ್ಲಿ ಕೂಡ ಅದನ್ನು ಅಳಿಸಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಇಸ್ರೇಲ್ನ ಈ ನೀತಿಯನ್ನು ನೋಡಿ ಇರಾನ್ ಏನು ಮಾಡ್ತಾ ಇದೆ? ಅವರು ಮಿಸೈಲ್ದೊಂದಿಗೆ ದಾಳಿ ಮಾಡಲು ತಯಾರಿ ಇನ್ನು ನಡೆಸುತ್ತಲಿದೆ. ಆದರೆ ಅವರು ಮಿಸೈಲ್ಗಳನ್ನು ಒಂದೇ ಸ್ಥಳದಲ್ಲಿ ಸಂಗ್ರಹಿಸುತ್ತಿಲ್ಲ, ರಾತ್ರಿಯಲ್ಲಿ ರಹಸ್ಯವಾಗಿ ಒಂದೊಂದಾಗಿ ಮಿಸೈಲ್ಗಳನ್ನು ಸಾಗಿಸುತ್ತಿದ್ದಾರೆ. ಯಾಕಂದ್ರೆ ಅಚಾನಕ್ಕಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡುವ ಮೂಲಕ ಇಸ್ಮಾಯಿಲ್ ಹನಿಯಾ ಸಾವಿನ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ. ಒಂದು ವೇಳೆ ಇರಾನ್ನ ಕ್ಷಿಪಣಿಗಳು ನಮ್ಮ ವಿರುದ್ಧ ಉಡಾವಣೆ ಆಗುತ್ತವೆ ಅನ್ನೋದು ನಮಗೆ ಗೊತ್ತಾದಾಗ ಇರಾನ್ನ ಒಳಗೆ ನಾವು ಪ್ರವೇಶಿಸುತ್ತೇವೆ ಅಂತ ಇಸ್ರೇಲ್ ಸ್ಪಷ್ಟವಾಗಿ ಹೇಳಿದೆ. ಹಾಗೂ ಅಮೆರಿಕ ಇಸ್ರೇಲ್ಗೆ ದಯವಿಟ್ಟು ನೀವು ಹೀಗೆ ಮಾಡಬೇಡಿ ಅಂತ ಒತ್ತಾಯಿಸುತ್ತಿದೆ. ಯಾಕಂದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಅಂತೂ ಸಂಪೂರ್ಣ ಮುಕ್ತ ಯುದ್ಧವೇ ಪ್ರಾರಂಭವಾಗ್ತದೆ. ಆದ್ರೂ ಇಸ್ರೇಲ್ ಹಿಂದೆ ಸರಿಯೋದಕ್ಕೆ ಸಿದ್ಧವಿಲ್ಲ. ಇದರಿಂದ ನೀವೇ ಯೋಚನೆ ಮಾಡಿ ನೋಡಿ, ಇರಾನನ್ನೇ ಬಿಡಲು ಸಿದ್ಧವಿಲ್ಲದಿರುವಾಗ ಪಾಕಿಸ್ತಾನವನ್ನು ಹೇಗೆ ಬಿಡ್ತದೆ? ಸೊ ಈ ವಿಚಾರದಲ್ಲಿ ಪಾಕಿಸ್ತಾನ ತಲೆ ಕೆಡಿಸಿಕೊಳ್ಳಬಾರದು ಅನ್ನೋದನ್ನ ಪಾಕಿಸ್ತಾನದ ಕೆಲ ಎಕ್ಸ್ಪರ್ಟ್ಸ್ ಅವರು ಬಹಿರಂಗವಾಗಿ ಹೇಳುತ್ತಿದ್ದು, ನಮ್ಮ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇರಾನ್ಗೆ ನೀಡುತ್ತೇವೆ ಅನ್ನೋದನ್ನ ನೀಡಿದ್ದ ಈ ಹೇಳಿಕೆಯು ನಾವೇ ಬಹಳ ಹೆಚ್ಚು ಹೇಳಿದಾಗಿದ್ದು ಒಂದು ರೀತಿಯಲ್ಲಿ ಅಸಂಬದ್ಧವಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಯಾಕಂದ್ರೆ ಈಗ ಇರಾನ್ನೊಂದಿಗೆ ಪಾಕಿಸ್ತಾನವು ಕೂಡ ಇಸ್ರೇಲ್ನ ಹಿಟ್ ಲಿಸ್ಟ್ಗೆ ಬಂದಿದೆ. ಹಾಗೂ ಭಾರತ ಪೂರ್ವಭಾವಿ ದಾಳಿ ನಡೆಸುತ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇಸ್ರೇಲು ಪಾಕಿಸ್ತಾನದಿಂದ ಹಿಮ್ಮೆಟ್ಟುವುದಿಲ್ಲ. ಹಾಗೂ ಪಾಕಿಸ್ತಾನವು ಇರಾನ್ಗೆ 100 ಕ್ಷಿಪಣಿಗಳನ್ನು ಕೊಡುವುದಕ್ಕಾಗಿ ಸಿದ್ಧಪಡಿಸುತ್ತಿದೆ ಅನ್ನೋದರ ಬಗ್ಗೆ ಅವರಿಗೆ ಗೊತ್ತಾಗಿದೆ. ಸೊ ಇದರಿಂದ ಇಲ್ಲಿ ಇಸ್ರೇಲ್ನ ವಾಯುಪಡೆ ಅಂತೂ ಖಂಡಿತವಾಗಿಯೂ ಬರ್ತದೆ. ಹಾಗೂ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದರೆ ಇದು 1980ರ ದಶಕವಲ್ಲ. ಯಾರಿಗೆ ಈ ವಿಷಯದ ಬಗ್ಗೆ ಗೊತ್ತಿಲ್ಲ ಅವರಿಗೆ ಹೇಳೋದೇನೆಂದರೆ 1980ರ ದಶಕದಲ್ಲಿ ಪಾಕಿಸ್ತಾನವು ಅಣುಬಾಂಬುಗಳನ್ನು ತಯಾರಿಸುತ್ತಿದ್ದಾಗ ಭಾರತದೊಂದಿಗೆ ಇಸ್ರೇಲ್ಗೂ ಕೂಡ ಅಪಾಯವಿತ್ತು. ಹೀಗಿರುವಾಗ ಇಸ್ರೇಲು ಭಾರತಕ್ಕೆ ನೋಡಿ, ನೀವು ನಮಗೆ ರೀಫ್ಯೂಲಿಂಗ್ ಅನ್ನು ಕೊಡಿ, ಅಂದರೆ ನಿಮ್ಮ ದೇಶಕ್ಕೆ ಬರುವಂಥ ನಮ್ಮ ಯುದ್ಧ ವಿಮಾನಗಳಿಗೆ ತೈಲವನ್ನು ಕೊಡಿ, ಅದರ ಸಹಾಯದಿಂದ ನಾವು ದಾಳಿ ಮಾಡಿ ಪಾಕಿಸ್ತಾನದ ಎಲ್ಲ ಅಣ್ವಸ್ತ್ರಗಳನ್ನು ನಾಶಪಡಿಸುತ್ತೇವೆ ಅಂತ ಹೇಳಿತ್ತು. ಆದರೆ ಅಂದಿನ ಪ್ರಧಾನಿ ಇದಕ್ಕಾಗಿ ಪರ್ಮಿಷನ್ ಅನ್ನು ಕೊಡಲಿಲ್ಲ. ಯಾಕಂದರೆ ಆ ಸಮಯದಲ್ಲಿ ಪಾಕಿಸ್ತಾನದೊಂದಿಗೆ ಅವರ ಬಹಳ ಉತ್ತಮ ಸಂಬಂಧವಿತ್ತು. ಆದರೆ ಇವತ್ತು ಇಸ್ರೇಲ್ಗೆ 1980ರ ದಶಕದಂತೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವುದಕ್ಕೆ ಭಾರತದ ಅಗತ್ಯವಿಲ್ಲ. ಯಾಕಂದರೆ ಅವರ ಹತ್ತಿರ ಎಂಥ ಯುದ್ಧ ವಿಮಾನಗಳು ಇದೆ ಅಂದರೆ
ಅವುಗಳ ರೇಂಜು ಪಾಕಿಸ್ತಾನದ ಮೇಲೆ ಸುಲಭವಾಗಿ ದಾಳಿ ಮಾಡಿ ಮತ್ತೆ ಮರಳಿ ಬರುವಂತಾದಾಗಿದೆ. ಇದನ್ನು ಹೊರತು ಇವರ ಹತ್ತಿರ ಸ್ಟೆಲ್ತ್ ಫೈಟರ್ ಪ್ಲೇನ್ F-35 ಕೂಡ ಇದ್ದು ಅದರ ಸಹಾಯದಿಂದ ಪಾಕಿಸ್ತಾನದ ಮೇಲೆ ಬಾಂಬ್ ದಾಳಿಯನ್ನು ಮಾಡಿ ಸುರಕ್ಷಿತವಾಗಿ ಅದು ಮರಳಿ ಬರ್ತದೆ. ಇದರಿಂದ ಪಾಕಿಸ್ತಾನಿಗಳಿಗೆ ಯಾರು ಬಂದು ತಮ್ಮ ಮೇಲೆ ಬಾಂಬ್ ಎಸೆದು ಹೋದರು ಅನ್ನೋದರ ಬಗ್ಗೆ ಗೊತ್ತೇ ಆಗುವುದಿಲ್ಲ. ಅದಕ್ಕಾಗಿ ಪಾಕಿಸ್ತಾನಿ ಸರ್ಕಾರದ ಈ ಸ್ಟೇಟ್ಮೆಂಟ್ನ ಬಗ್ಗೆ ಅನೇಕ ಪಾಕಿಸ್ತಾನಿಗಳು ಚಿಂತಿತರಾಗಿದ್ದಾರೆ. ಹಾಗೂ ಪಾಕಿಸ್ತಾನಿ ಸರ್ಕಾರವು ಕೂಡ ಎಲ್ಲೋ ಒಂದು ಕಡೆ ತನ್ನ ತಪ್ಪನ್ನು ಅರಿತುಕೊಂಡಿದೆ. ಆದರೆ ಒಂದು ಸ್ಟೇಟ್ಮೆಂಟ್ ಅಂತೂ ಇವರು ಕೊಟ್ಟಿದ್ದಾರೆ. ಅದರ ನಂತರ ಇಲ್ಲಿಯವರೆಗೂ ಅದನ್ನು ರಿಪೀಟ್ ಮಾಡಿಲ್ಲ. ಯಾಕಂದರೆ ಇವರಿಗೆ ಗೊತ್ತಾಗಿದೆ ಮತ್ತೊಮ್ಮೆ ಸ್ಟೇಟ್ಮೆಂಟನ್ನು ಕೊಟ್ಟರೆ ಇರಾನ್ ಜೊತೆಗೆ ಇವರಿಗೂ ಕೂಡ ಇಸ್ರೇಲ್ ತನ್ನ ಹಿಟ್ ಲಿಸ್ಟಲ್ಲಿ ಖಂಡಿತವಾಗಿ ಟಾಪಲ್ಲಿ ಇಡಲಿದೆ ಅನ್ನೋದು. ಆಗ ಇವರಿಗೆ ಇದರಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯವೇ ಆಗಲಿದೆ.